ಬೆಳಗೋಕೆ ತನಂ 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 ತನನ ತಪ್ಪು ಜಗಳ ಬೇಡ ಹಳ್ಳಿಲಿ ಪೊಳ್ಳು ಜಗಳ ಬೇಡ ಹಳ್ಳಿಲಿ ಒಂದಾಗಿ ನಾವು ಉತ್ತಾಗ ಸಿರಿಗಿದೆ ಕೈಯಲ್ಲಿ ಸಿರಿಗಿದೆ ಕೈಯಲ್ಲಿ ಈ ನಾಡ ಪ್ರಾಣ ಹಳ್ಳಿಲಿ ಹೌದು ಈ ನಾಡ ಪ್ರಾಣ ಹಳ್ಳಿಲಿ ಬೆಳೆಸೋಣ ಸಹಕಾರ ನಮ್ಮಲ್ಲಿ ಹೋಯ್ ಬೆಳೆಸೋಣ ಸಹಕಾರ ನಮ್ಮಲ್ಲಿ ಬೆಳೆಸೋಣ ಸಹಕಾರ ನಮ್ಮಲ್ಲಿ ಬೆಳೆಸೋಣ ಸಹಕಾರ ನಮ್ಮಲ್ಲಿ ಬೆಳೆಸೋಣ ಸಹಕಾರ ನಮ್ಮಲ್ಲಿ ಎಲ್ಲರೂ ಕೂಡಿ ಬಾಳೋಣ ಹೊಸ ಬಾಳ ನಾಂದಿ ಹಾಡೋಣ ಎಲ್ಲರೂ ಕೂಡಿ ಬಾಳೋಣ ಹೊಸ ಬಾಳ ನಾಂದಿ ಹಾಡೋಣ ಎಲ್ಲರೂ ಕೂಡಿ ಬಾಳೋಣ ಹೊಸ ಬಾಳ ನಾಂದಿ ಹಾಡೋಣ ಕೋಲು ಕೋಲನ ಕೋಲೆ 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 ಬಿಸ್ನೆಸ್ ಅಂತ ಯಾಕೆ ನನ್ ಪ್ರಾಣ ತೆಗಿತೀಯಾ? ಇರೋ ಒಳ್ಳೆ ಕೆಲಸ ಬಿಟ್ಟು ಯಾಕೆ ಬಿಸ್ನೆಸ್ ಮಾಡ್ಬೇಕು ಅಂತ? ಕೈ ತುಂಬಾ ಕಾಸು ಸಂಪಾದನೆ ಮಾಡಕ್ಕೆ. ಈಗ ಸಂಪಾದನೆ ಮಾಡ್ತಾ ಇರೋ ಸಾಲದ ಸಾಕಾಗಿದ್ರೆ ಮೈ ತುಂಬಾ ಸಾಲ ಯಾಕಾಗ್ತಿತ್ತು? ಸಾಲ ಆಗಿದ್ದು ನಿನ್ನಿಂದ. ಸಂಸಾರಸ್ಥರ ಹೆಣ್ಣಾಗಿ ಮನೇಲಿದ್ದೆ 3 ಹೊತ್ತು ಸ್ನೇಹಿತರು ಆ ಪಾರ್ಟಿ ಈ ಫಂಕ್ಷನ್ ಅಂತ ಅಲ್ದು ದುಂದು ವೆಚ್ಚ ಮಾಡ್ತಾ ಸಿಕ್ಕಿದ ಕಡೆಯೆಲ್ಲ ಸಾಲ ಮಾಡ್ಕೊಂಡವಳು ನೀನು. ಇನ್ಮೇಲೆ ಇವೆಲ್ಲ ಬಿಟ್ಟು ಮರ್ಯಾದೆ ಮನೇಲಿ ಬಿದ್ದಿರು. 24 ಗಂಟೆ ಮನೇಲಿ ಬಿದ್ದಿರೋದಕ್ಕೆ ನಾನೇನು ಪಿತ್ತೋಲೆ ಗೌರಮ್ಮ ಅಲ್ಲ. ನನಗೂ 4 ಜನ ಸ್ನೇಹಿತರಿರ್ಬೇಕು, ಕ್ಲಬ್ ಸಮಾಜಕ್ಕೆ ನಾನು ಹೋಗ್ಬೇಕು, ಅಲ್ಲಿ ಇಲ್ಲಿ ಸ್ತ್ರೀಯರ ಉನ್ನತಿಗೋಸ್ಕರ ಭಾಷಣ ಬಿಗಿಬೇಕು. ಎಲ್ರ ಹಾಗೆ ನಾನು ದೊಡ್ಡ ಮನುಷ್ಯರು ಅನ್ಸ್ಕೋಬೇಕು ಅಂತ ಆಸೆ ಇರಲ್ವೇನು? ತನ್ನ ಸ್ವಂತ ಸಂಸಾರ ಚೆನ್ನಾಗಿ ನಡ್ಸ್ಕೊಳ್ಳಕ್ ಬರ್ದೇ ಇರೋಳು ಸ್ತ್ರೀಯರ ಉನ್ನತಿಗೆ ಭಾಷಣ ಬಿಗಿತಾಳಂತೆ. ನಾಚಿಕೇಡು. ಏನ್ ಸಂಸಾರ ನಡೆಸುದ್ ನನಗೆ ಹೆಣ? ನಿಮಗ್ ಬರೋದ್ ಕೇವಲ 600 ರೂಪಾಯಿ. ಉಪ್ಪುಗಾಲ ಸೊಪ್ಪು ಸಾಲಲ್ಲ, ಸೊಪ್ಪುಗಾಲ ಉಪ್ಪು ಸಾಲಲ್ಲ. ಅದಕ್ಕೆ ನಾನು ಹೇಳೋದು, ಈ ಸುಡ್ಗಾಡ್ ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಿ ಅಂದ್ರೆ ನನ್ ಮುಗಿ ಮುರಿತೀರ ನೀವು. ಪ್ಲೀಸ್ ನನ್ ಮಾತೆ, ಪ್ಲೀಸ್. ನಮಸ್ಕಾರ ಸಾಹೇಬ್ರೆ. ಯಾರು ತಾವು? ನಾವು ತಾಳಿಮರ ಗುರುಸಿದ್ದೇಶ್ವರ ಪಾಟೀಲ ಅಂತ. ಓಹೋ, ನಿಮ್ಮನ್ನು ನಮ್ಮ ಆಫೀಸ್ ಟ್ರಾನ್ಸ್ಫರ್ ಮಾಡಿರೋದು? ಹೌದ್ರಿ ಸಾಹೇಬ್ರೆ, ಅದಕ್ಕೆ ತಮ್ಮನ್ನು ಭೇಟಿಯಾಗಿ ಹೋಗೋಣ ಅಂತ ಬಂದಿದ್ವಿ. ಸಂತೋಷ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಏನ್ ವಿಷಯ? ಏನಿಲ್ಲ ಸಾಹೇಬ್ರೆ, ಬೆಳಗಾವಿನಿಂದ ಫ್ಯಾಮಿಲಿ ಶಿಫ್ಟ್ ಮಾಡ್ಕೊಂಡು ಬರ್ಬೇಕಂದ್ರೆ ಎಷ್ಟು ತ್ರಾಸದಂತೀರಿ. ದಯಮಾಡಿ ಹ್ಯಾಂಗಾದ್ರು ಮಾಡಿ ನನ್ನ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಕೊಡ್ಬೇಕು ಅಂತ ಬೇಡಿಕೊಟ್ಟಿದ್ರಿ. ಒಂದ್ ಕೆಲಸ ಮಾಡಿ ಪಾಟೀಲ್ರೆ, ನೀವು ಆಫೀಸ್ ಬಂದು ಒಂದು ಲೆಟರ್ ಬರ್ದು ಕೊಡಿ. ನಾನು ಕೈಲಾದ ಮಟ್ಟಿಗೆ ಪ್ರಯತ್ನ ಪಡ್ತೀನಿ. ಹಂಗಾದ್ರೆ ಸಾಹೇಬ್ರೆ ನಾನು ಬಂದ್ರೆ? ಕೂತ್ಕೊಳ್ಳಿ. ಸಾಹೇಬ್ರೆ, ಈ ಫೋಟೋದವರು ನಿಮ್ಗೇನಾಗ್ಬೇಕ್ರಿ? ನಮ್ ಸೋದರ ಮಾವಾರೆ.
ಓಹೋ, ಮಿಸ್ಟರ್ ಕಸ್ತೂರಿ ಅವ್ರು ನಿಮ್ಮ ಮಾವೇನ್ರಿ? ಅವ್ರ ಹೆಸರು ಕಸ್ತೂರಿ ಅಲ್ಲ ರೀ, ರಾಜೀವ ಅಂತ. ರಾಜೀವ್ ಅಲ್ರಿ, ಮಿಸ್ಟರ್ ಕಸ್ತೂರಿ ಅವರು. ನಮ್ಮನೆ ಮಕ್ಕಳಿಗೆ ಅವ್ರ ಫ್ಯಾಮಿಲಿ ಇರೋದು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಅವ್ರ ಹೆಂಡ್ರ ಮಕ್ಕಳು ನೋಡ್ಕೊಂಡು ಹೊರಗೆ ಬರ್ತಾ ಇರ್ತಾರೆ. ಹೆಂಡ್ರು ಮಕ್ಕಳು? ನೀವ್ ಯಾರನ್ನ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು. ಸಾಕ್ಷಾತ್ ಅವರೇ ಇವ್ರಿ. ಹಾಗಂತೀರಾ? ನಿಮ್ಮೂರು? ಸ್ವಗ್ರಾಮ ಬೆಳಗಾವ್. ನಮ್ಮನೆ ಮಗಳಿಗೆ ಮಿಸ್ಟರ್ ಕಸ್ತೂರಿ ಅವ್ರ ಫ್ಯಾಮಿಲಿ ಇರೋದು. ಇದು ನನ್ನ ವಿಸಿಟಿಂಗ್ ಕಾರ್ಡ್ ರೀ. ಅಮ್ಮವರು ಸಾಹೇಬ್ರ ಫ್ಯಾಮಿಲಿ ಅಂತಿ. ನಮಸ್ಕಾರ ಅವರೇ. ಸಾಹೇಬ್ರಿಗೆ ನನ್ನ ವಿಷಯದ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ಲಿಕ್ಕೆ ಹೇಳಿ. ಮತ್ತೆ ನಾನು ಬರಲ್ಲ ಸಾಹೇಬ್ರ, ಬರ್ತೀನಿ ಅವರ. ಯಾವ ಹುತ್ತದಲ್ಲಿ ಎಂತೆಂತ ಹಾವಿರುತ್ತೋ ಯಾರು ಗೊತ್ತು. ಅಲ್ಲೊಂದು ಫ್ಯಾಮಿಲಿ ಇಲ್ಲೊಂದು ಫ್ಯಾಮಿಲಿ ಇದ್ರೂ ಇರ್ಬೋದು. ಹಾಗೆಲ್ಲ ಗೊತ್ತಿಲ್ಲದೆ ಮಾತಾಡ್ಬಾರ್ದು. ನಾವು ಗೊತ್ತು ಮಾಡ್ಕೊಂಡು ಬಂದೇ ಮಾತಾಡಿ ನೀವು. ಯಾರು ನೀವು? ಏನಾಗ್ಬೇಕಾಗಿತ್ತು? ಅವ್ರ ಮನೇಲಿ ಇಲ್ಲ. ಈ ಫೋಟೋ ಯಾರದು? ಈ ಮನೆ ಯಜಮಾನ್ರದ್ದು. ಯಾಕೆ? ಈ ಮಗು ನಂದು. ಯಾಕಿದೆಲ್ಲ ಕೇಳ್ತಿದ್ದೀರಾ? ಹೇಳೋ ಕಾಲ ಬಂದಾಗ ಹೇಳ್ತೀನಿ. ಮೂಲೆ ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ಏನೇ ಕೇಶು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ? ಮಾವ, ನಾನ್ ಕೆಲ್ಸಕ್ಕೆ ರಾಜೀನಾಮೆ ಕೊಡೋಣ ಅಂತಿದ್ದೀನಿ. ಯಾಕೆ, ಏನಾಯ್ತು? ಏನೂ ಆಗಿಲ್ಲ, ಬರೋ ಸಂಬಳ ನಮ್ ಜೀವನಕ್ಕೆ ಸಾಲದು, ಅದಕ್ಕೆ. ಏನಪ್ಪ ಏನಂತೆ? 600 ರೂಪಾಯಿ ನಿಮ್ಮಿಬ್ಬರ ಜೀವನಕ್ಕೆ ಸಾಲದೆ? ಸಾಕಾಗಿದ್ರೆ ತಿಂಗಳಿಗೂ 1000-2000 ಯಾಕೆ ಸಾಲ ಮಾಡ್ತಿದ್ದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಣೋ ನಿಮ್ ಸಂಸಾರ. ಇರೋರಿಬ್ರು ತಿಂಗಳಿಗೆ 600 ರೂಪಾಯಿ ಸಾಕಾಗೋದಿಲ್ಲ ಅಲ್ವೇ? ನಾವಿರೋದು ಹಳ್ಳಿ ಅಲ್ಲ, ದೊಡ್ಡ ಸಿಟಿ. ನಮ್ ಸುತ್ತಮುತ್ತ ತಿರುಗಾಡೋರು ಗೊಬ್ಬರ ಹೊರ ಗೌಡ್ರುಗಳಲ್ಲ, ಕಲ್ಚರ್ ಜನಗಳು. ಅವ್ರ ಮಧ್ಯೆ ಬಾಳ್ಬೇಕಾದ್ರೆ ಅವ್ರಿಗಿಂತ ಹೆಚ್ಚಾಗಿ ನಾವಿರ್ಬೇಕು. ಅದು ಸರಿಯಪ್ಪ, ಸುತ್ತಮುತ್ತ ಇರೋ ವಾತಾವರಣಕ್ಕೆ ಸರಿಯಾಗಿ ಹೊಂದ್ಕೊಂಡು ಬಾಳ್ಬೇಕಾದ್ದು ನ್ಯಾಯ. ಅದಲ್ಲ ಪ್ರಶ್ನೆ. ಕೆಲಸ ಬಿಟ್ಟು ನೀನೇನ್ ಮಾಡ್ತೀಯ? ಹೋಟೆಲ್ ಬಿಸ್ನೆಸ್. ಹೋಟ್ಲು ಆಫೀಸ್ ನಲ್ಲಿ ಕೂತ್ಕೊಂಡು ಅವ್ರಿವ್ರ ಹತ್ರ ನಮಸ್ಕಾರ ಮಾಡಿಸ್ಕೊಳ್ಳೋ ಗೌರವದ ಕೆಲಸ ಬಿಟ್ಟು ಎಂದು ಲೋಟ ಎತ್ತು ಅಂಗಡಿ ಎತ್ತಿಯೇನೋ? ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಿರೋ ಮನುಷ್ಯ ಎಂಜಲೆತ್ತು ಅಂಗಡಿನೂ ಇಡಬೇಕು, ಕೊನೆಗೆ ಬೀದಿ